ಬರೀ ಅಮೆಂಡ್ಮೆಂಟ್ಗೂ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೂ ಡಿಫ್ರೆನ್ಸ್ ಇದೆ. ಮತ್ತೆ ಇವಾಗ ಹೇಳೋದು ಸರ್ ನಾವು ಹೆಂಗ್ ಗೊತ್ತಾಗುತ್ತೆ ಯಾವ್ದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಯಾವ್ದು ಅಮೆಂಡ್ಮೆಂಟ್ ಅಂತ. ಸೊ ಲೆಟ್ ಅಸ್ ಟೇಕ್ ಎನಿ ಅಮೆಂಡ್ಮೆಂಟ್. ಸಿಂಪಲ್ ಡೌನ್ ಅಂದ್ರೆ ಇದು ಏನು ಒಂಥರ ಕ್ರೂಡ್ ವೇ ಆಫ್ ನೋಯಿಂಗ್ ಥಿಂಗ್ಸ್. ಎನಿ ಅಮೆಂಡ್ಮೆಂಟ್ ವಿಚ್ ಹ್ಯಾಸ್ ಅ ನಂಬರ್ ಟು ಇಟ್. ನಂಬರ್ ಟು ಇಟ್ ಅಂದ್ರೇನು? ಫಸ್ಟ್ ಅಮೆಂಡ್ಮೆಂಟ್, ಸೆಕೆಂಡ್ ಅಮೆಂಡ್ಮೆಂಟ್, ಥರ್ಡ್ ಅಮೆಂಡ್ಮೆಂಟ್, ಫೋರ್ತ್ ಅಮೆಂಡ್ಮೆಂಟ್, ಈ ತರ 106 ಅಮೆಂಡ್ಮೆಂಟ್ ಇದೆ. ಯಾವ್ದಕ್ಕೆ ನಂಬರ್ ಇದೆ ಅವೆಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಇರುತ್ತೆ. ಅಂದ್ರೆ ಅರ್ಥ ಅದಕ್ಕೆಲ್ಲ ಸ್ಪೆಷಲ್ ಮೆಜಾರಿಟಿ ಬೇಕು. ಯಾವುದಕ್ಕೆ ನಂಬರ್ ಇಲ್ಲ, ಫಾರ್ ಎಕ್ಸಾಂಪಲ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಅದಕ್ಕೇನು ನಂಬರ್ ಇಲ್ಲ. ದೇ ನೆವರ್ ಬ್ರಾಟ್ ಇಟ್ ಆಸ್ ಇಟ್ ಇಸ್ 103rd ಬಿಲ್ ಅಂತ. ಸೊ ಅದಕ್ಕೆ ಏನು ಅರ್ಥ ಅದ್ರದ್ದು? ಸಿಂಪಲ್ ಮೆಜಾರಿಟಿ. ಟೇಕ್ GST, ಅದು 101st ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಸೊ ನಂಬರ್ ಇದೆ. ಇಟ್ ಮೀನ್ಸ್ ವಾಟ್? ಇಟ್ಸ್ ಅ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಲೇಟರ್. ಎಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕು, ಎಲ್ಲಿ ಹಂಗೆ ಮಾಡಬೇಕು, ದಟ್ ಈಸ್ ಒನ್ ಮೋರ್ ಟಾಪಿಕ್. ಓಕೆ, ಬಟ್ ನೌ ಫಾರ್ ಯುವರ್ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ಡಸ್ Article 4? It says any changes you make under Article 2 and under Article 3 is what? Is not a constitutional amendment. ಅಂದ್ರೆ ಅರ್ಥ ಏನು? ಅದಕ್ಕೆ ನೀವು ಸ್ಪೆಷಲ್ ಮೆಜಾರಿಟಿ ಏನು ಬೇಕಿಲ್ಲ. ಇಟ್ ಕ್ಯಾನ್ ಬಿ ಡನ್ ಬೈ ಸಿಂಪಲ್ ಮೆಜಾರಿಟಿ. ದಟ್ ಇಸ್ ವೈ ವಿ ಟೋಲ್ಡ್ it is indestructible union of destructible states. Parliament can completely re-alter the boundary of India. ಅದು ಪಾಯಿಂಟ್. ಯಾಕಂದ್ರೆ ಕರ್ನಾಟಕನ ನಾಳೆ 2 ಭಾಗ ಮಾಡ್ಬೋದು, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ. ಬಟ್ ಹೂ ಕ್ಯಾನ್ ಡೂ ಇಟ್? ಪಾರ್ಲಿಮೆಂಟ್. ಬೇಕಾ ನಿಮಗೆ ನಾರ್ತ್ ಕರ್ನಾಟಕ? ವಾಂಟ್ ನಾರ್ತ್ ಕರ್ನಾಟಕ ಸೆಪರೇಟೆಡ್? ಅವ್ರು ಸರಳನಾಗಿ ತಿರುಗಿದ್ರು ಸರ್ ಅಂತ ಅದಕ್ಕೆ. ಸೊ ಯು ಕ್ಯಾನ್ ಸೇ ದಟ್ ಇಟ್ಸ್ ಪಾರ್ಲಿಮೆಂಟ್ ವಿಶ್. ಓಕೆ, ಬಟ್ ಅದಕ್ಕೆ ಪ್ರೊಸೀಜರ್ ಇದೆ. ಪ್ರೊಸೀಜರ್ ಏನಂದ್ರೆ ನೀವು ಅದನ್ನ ತಿಳ್ಕೊಬೇಕು ಹೆಂಗೆ ಪ್ರೊಸೀಜರ್. ಸೊ ಫಾರ್ ದಟ್ ಯು ವಿಲ್ ಹ್ಯಾವ್ ಟು ಬ್ರಿಂಗ್ ಅ ಬಿಲ್. ದಟ್ಸ್ ವೈ ಐ ಟೋಲ್ಡ್ ದಿಸ್ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್, ದಿಸ್ ಇಸ್ ಜಸ್ಟ್ ಅ ನಾರ್ಮಲ್ ಬಿಲ್. Bill has to be first of all introduced either in Lok Sabha or in Rajya Sabha, but with the permission of the Indian President. Andre bill tarage first President permission ತಗೋಬೇಕು. Now the bill can be introduced either by a private member or a minister. ಅಂದ್ರೆ ಯೂಶುವಲ್ ಆಗಿ ಪ್ರೈವೇಟ್ ಮೆಂಬರ್ ತಗೊಂಬರಲ್ಲ, ಇಲ್ಲಿ ಗವರ್ನಮೆಂಟೇ ತಗೊಂಬರೋದು. ಪ್ರೈವೇಟ್ ಮೆಂಬರ್ ಅಂದ್ರೆ ಯಾರು ಅಂದ್ರೆ ಒನ್ ಹೂ ಇಸ್ ನಾಟ್ ಅ ಮಿನಿಸ್ಟರ್. ಅವನ್ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಕರಿತೀವಿ. ಈಗ ಇವಾಗ ತೇಜಸ್ವಿ ಸೂರ್ಯ ಹಿ ಇಂಟ್ರೊಡ್ಯೂಸ್ ಅ ಬಿಲ್ ಇನ್ ಲೋಕಸಭಾ. ಏನ್ ಬಿಲ್ ಆಗುತ್ತೆ ಅದು? ಪ್ರೈವೇಟ್ ಮೆಂಬರ್ಸ್ ಬಿಲ್, ಬಿಕಾಸ್ ತೇಜಸ್ವಿ ಸೂರ್ಯ ಇಸ್ ನಾಟ್ ಅ ಮಿನಿಸ್ಟರ್. ಇಫ್ ಅಮಿತ್ ಶಾ ಇಂಟ್ರೊಡ್ಯೂಸ್ ಅ ಬಿಲ್, ಇಟ್ ವಿಲ್ ಬಿ ಕನ್ಸಿಡರ್ ಎಸ್ ಅ ಪಬ್ಲಿಕ್ ಬಿಲ್. ಯಾಕೆಂದ್ರೆ ಈಸ್ ದಿ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅರ್ಥ ಆಯ್ತಲ್ವಾ? ಅದಾದ್ಮೇಲೆ ಏನಾಗುತ್ತೆ, ಪ್ರೆಸಿಡೆಂಟ್ ಆ ಬಿಲ್ ನ ಹಿಲ್ ರೆಫರ್ ಇಟ್ ಟು ದಿ ರೆಸ್ಪೆಕ್ಟಿವ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂದ್ರೆ ಇವಾಗ ಎಲ್ಲಿ ಇವರು ಡಿವೈಡ್ ಮಾಡ್ತಾರೆ ಆ ಅಸೆಂಬ್ಲಿಗೆ ಅವ್ರದ್ದು ಒಪಿನಿಯನ್ ಕೇಳ್ತಾರೆ. ಒಪಿನಿಯನ್ ಏನ್? ಒಪಿನಿಯನ್ ಅಂದ್ರೆ ಕನ್ಸಲ್ಟೇಷನ್. ಅವ್ರು ಇಲ್ಲಾನೇ ಹೇಳ್ಬೋದು. ಇವಾಗ ಆಂಧ್ರ ಪ್ರದೇಶ್ ಟೈಮಲ್ಲಿ ವೆನ್ ದೇ ರೆಫರ್ಡ್ ದ ಬಿಲ್ ಟು ಆಂಧ್ರ ಪ್ರದೇಶ್, ದೇ ಟೋಲ್ಡ್ ನೋ, ವಿ ಡೋಂಟ್ ವಾಂಟ್ ತೆಲಂಗಾಣ ಅಂತ. ಬಟ್ ಪಾರ್ಲಿಮೆಂಟ್ ಟೋಲ್ಡ್ ವಿ ವಾಂಟ್. ಸೊ ದಿ ಒಪಿನಿಯನ್ ಆಫ್ ದಿ ಸ್ಟೇಟ್ ಅಸೆಂಬ್ಲಿ ಈಸ್ ನಾಟ್ ಬೈಂಡಿಂಗ್ ಆನ್ ದಿ ಪಾರ್ಲಿಮೆಂಟ್. ಅಷ್ಟೇ ಕೇಳ್ತಾರೆ ಅಷ್ಟೇ. ಅವ್ನು ಪ್ರೆಸಿಡೆಂಟ್ ಟೈಮ್ ಕೊಟ್ಟಿರ್ತಾನೆ, ಆ ಟೈಮಲ್ಲಿ ಅಸೆಂಬ್ಲಿ ಅವರು ರೆಸಲ್ಯೂಷನ್ ಪಾಸ್ ಮಾಡಬೇಕು. ಓಕೆ, ಹೂನಾ ಇಲ್ಲೋ ಅಂತ. ಬಟ್ ದಟ್ ಹ್ಯಾಸ್ ನೋ ಇಂಪ್ಯಾಕ್ಟ್. ದ ಪಾರ್ಲಿಮೆಂಟ್ ವಿಲ್ ಡಿಸೈಡ್ ಆನ್ ಇಟ್ಸ್ ಓನ್. And finally, if the bill is passed in both Lok Sabha and Rajya Sabha by simple majority signed by the Indian President, then your new state is born. Got it? Same way the procedure for changing the name of a state. Ille enagutte, ಯಾವ ಸ್ಟೇಟ್ ಅವರಿಗೆ ನೇಮ್ ಚೇಂಜ್ ಬೇಕು, ಫಸ್ಟ್ ಅವರು ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕಾಗುತ್ತೆ ಅವ್ರ ಅಸೆಂಬ್ಲಿಲಿ, ರಿಕ್ವೆಸ್ಟಿಂಗ್ ದಿ ಪಾರ್ಲಿಮೆಂಟ್ ದಟ್ ಇನಿಷಿಯೇಟ್ ದಿ ಪ್ರೊಸೀಜರ್. ಸೊ ಇದೆಲ್ಲ ಯಾರು ಕೆಳಗಡೆ ಇರುತ್ತೆ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರುತ್ತೆ. ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನ್ ಮಾಡ್ತಾರೆ? ದೇ ಹೋಲ್ಡ್ ಕನ್ಸಲ್ಟೇಷನ್ಸ್ ವಿತ್ ಡಿಫರೆಂಟ್ ಮಿನಿಸ್ಟ್ರೀಸ್, ರೈಲ್ವೆ, ಡಿಫೆನ್ಸ್, ಏವಿಯೇಷನ್. ಅದೇ ಇವಾಗ ನೇಮ್ ಚೇಂಜ್ ಆಗುತ್ತಲ್ಲ, ನೇಮ್ ಚೇಂಜ್ ಆದರೆ ಇವಾಗ ಪೋಸ್ಟಲ್ ಅಡ್ರೆಸ್ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ. So once they get no objection certificate from all the ministries, now they will propose it to the parliament. Same thing, parliamentally bill has to be passed, and once the bill is passed in parliament by simple majority in both houses, the name of the state will be changed. Got it? So ಇಲ್ಲಿ ಕೆಲವಲ್ಲಿ ಇಲ್ಲಿ UPSC ನಿಮ್ಮನ್ನ ಟ್ರಿಕ್ ಮಾಡಬಹುದು. ಯಾವ ತರ ಅಂದ್ರೆ, ಇವಾಗ ನೀವು ಹೇಳ್ಬೋದು, ಅಲ್ಲ ಸರ್ ನೀವು ಹೇಳಿದ್ರಿ ಇವಾಗ ಸ್ಟೇಟ್ ನೇಮ್ ಚೇಂಜ್ ಮಾಡೋಕ್ಕೆ ಇಲ್ಲಿ ಅಮೆಂಡ್ಮೆಂಟೇ ಬೇಕಿಲ್ಲ, ಸಿಂಪಲ್ ಮೆಜಾರಿಟಿ ಸಾಕು. ಮತ್ತೆ ಅವಾಗ ನೀವು ಹೇಳ್ಬೋದು, ಮತ್ತೆ ನೀವು ಒಡಿಯಾ ಇದನ್ನ ನೋಡಿದ್ರೆ ಅದಕ್ಕೆ ಏನಕ್ಕೆ ಅಮೆಂಡ್ಮೆಂಟ್ ಇದೆ? ಒರಿಸ್ಸಾ ಬಿಕೇಮ್ ಒಡಿಯಾ ಆಸ್ ಅ ಲ್ಯಾಂಗ್ವೇಜ್. ಏನಕ್ಕೆ ಅಂದ್ರೆ ಅದಿರೋದು 8th schedule ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾವುದು ಈ ವಾಟ್ ಯು ಕಾಲ್ ಸ್ಕೆಡ್ಯೂಲ್ಡ್ ಲ್ಯಾಂಗ್ವೇಜಸ್. 8th schedule ನ ನೀವು ಚೇಂಜ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇಕು.
constitutional amendment, and that is not for changing the name of the state, that was changing the name of language in the 8th schedule. Okay, 8th schedule ಒರಿಸ್ಸಾ ಅಂತ ಇತ್ತು ಅದೇನೋ ಲ್ಯಾಂಗ್ವೇಜ್, ಅದನ್ನ ನೇಮ್ ಚೇಂಜ್ ಮಾಡೋಕೆ ಇವರು ಒಡಿಯಾಗೆ, ಅದಕ್ಕೆ ಇವರೇನೋ ಅಮೆಂಡ್ಮೆಂಟ್ ತೊಗೊಂಬರ್ಬೇಕಿತ್ತು. ದಟ್ ಇಸ್ ನಾಟ್ ಕನೆಕ್ಟೆಡ್ ಟು ಚೇಂಜಿಂಗ್ ದ ನೇಮ್ ಆಫ್ ಒರಿಸ್ಸಾ ಟು ಒಡಿಶಾ. ಅಂಡ್ UPSC ಅವರು ಕೆಲವು ಸತಿ ಈ ಥರ ಕನ್ಫ್ಯೂಷನ್ ಮಾಡಿರ್ತಾರೆ. ಯಾವ್ದಂದ್ರೆ ಈ ಅಮೆಂಡ್ಮೆಂಟ್ ಬೇಕಿದೆಯಾ ಅಂತ. ಕೆಲವ್ರು ಕನ್ಫ್ಯೂಸ್ ಆಗ್ಬಿಟ್ಟು ಏನು ಮಾಡ್ಬಿಡ್ತಾರೆ ಅವರು, ಇವಾಗ ಒರಿಸ್ಸಾ ಅಂತ ಇತ್ತಲ್ಲ, ಓಕೆ ನೋ ದಿಸ್ ಈಸ್ ಅ ಡಿಫ್ರೆಂಟ್ ಇಶ್ಯೂ ಆಲ್ ಟುಗೆದರ್. ವಾಟ್ ವಾಸ್ ಇನ್ 8th schedule, they wanted to change the name there, so it became what? Constitutional amendment. Understood? ಮತ್ತೆ ಇನ್ನೊಂದು ನಿಮ್ಗೆ ಡೌಟ್ ಬರೋದು, ಹಂಗಿದ್ರೆ ಇವೆಲ್ಲ ಎಲ್ಲಿ ಡೌಟ್ ಬಂದ್ರೆ ಡೆಲ್ಲಿಯವ್ರಿಗೆ ಡೌಟ್ ಬರುತ್ತೆ, ನಮ್ಮ ಬೆಂಗಳೂರವ್ರಿಗೆ ಯಾವತ್ತೂ ಇಲ್ಲಿವರೆಗೂ ಡೌಟೇ ಬಂದಿಲ್ಲ. ಏನಕ್ಕೆ ಅಂದ್ರೆ ಓದೇ ಇರಲ್ಲ, ಓದೇ ಇಲ್ಲದೆ ಅವ್ರಿಗೆ ಡೌಟೇ ಬರಲ್ಲ. ಅದೇ ಡೆಲ್ಲಿ ಸ್ಟೂಡೆಂಟ್ ಅಂದ್ರೆ ಫಸ್ಟೇ ಓದ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ಏನು ಡೌಟ್ ಬರುತ್ತೆ ಅಂದ್ರೆ ಓದಿರ್ತಾರಲ್ಲ ಮುಂಚೆನೆ, ಸರ್ ನೀವು ಹೇಳಿದ್ರಿ ಇವಾಗ ಸ್ಟೇಟ್ ಕ್ರಿಯೇಟ್ ಮಾಡೋಕ್ಕೆ ಅಮೆಂಡ್ಮೆಂಟ್ ಬೇಡ ಅಂದ್ರೆ ನಂಬರ್ ಇರಲ್ಲ, ಮತ್ತೆ ಗೋವಾಗೆ ಏನಕ್ಕೆ ನಂಬರ್ ಇದೆ, ಅದಕ್ಕೆ ಅಮೆಂಡ್ಮೆಂಟ್ ಇದೆ. ಅದು ಅಮೆಂಡ್ಮೆಂಟ್ ಇರೋದು ಗೋವಾನ ಕ್ರಿಯೇಟ್ ಮಾಡೋಕ್ಕಲ್ಲ. ಒನ್ಸ್ ದೇ ಕ್ರಿಯೇಟೆಡ್ ಗೋವಾ, ದೇ ಗೇವ್ ಸ್ಪೆಷಲ್ ಪ್ರಾವಿಷನ್ಸ್ ಟು ಇಟ್ ಅಂಡರ್ ಆರ್ಟಿಕಲ್ 371. ಆ 371 ಪ್ರಾವಿಷನ್ ಆ್ಯಡ್ ಮಾಡಬೇಕು ಅಂದರೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕು. ಓಕೆ, ಇನ್ ಕೇಸ್ ಆಫ್ ತೆಲಂಗಾಣ ಆರ್ ಇನ್ ಕೇಸ್ ಆಫ್ ದಿಸ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಇನ್ ದಟ್ ರಿಗಾರ್ಡ್ ಇವ್ರೇನು ಬಿಲ್ ತೊಗೊಂಬಂದ್ರು, ಆ ಬಿಲ್ ಏನು, ಅದಕ್ಕೇನು ನಂಬರ್ ಇಲ್ಲ. ಒಂದು ಆಂಧ್ರ ಪ್ರದೇಶ್ ಸ್ಟೇಟ್ ರಿಆರ್ಗನೈಸೇಷನ್ ಬಿಲ್, ಇನ್ನೊಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ಸ್ಟೇಟ್ ರಿಆರ್ಗನೈಸೇಷನ್ ಬಿಲ್. ಓಕೆ, ಬಟ್ ಸಪೋಸ್ ಹ್ಯಾಡ್ ದೇ ಗಿವನ್ ನಾವು ಫಾರ್ ಜಮ್ಮು ಕಾಶ್ಮೀರ್ಗೆ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಡ್ ಮಾಡ್ತೀವಿ ಅಂತ ಬೇಕಿದ್ದಿದ್ರೆ ಅವಾಗ ಅವ್ರು ಏನು ಮಾಡಬೇಕಿತ್ತು, ದೇ ಶುಡ್ ಹ್ಯಾವ್ ಬ್ರಾಟ್ ಅ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಗಾಟ್ ಇಟ್? ಅಂಡರ್ಸ್ಟುಡ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟಿಕಲ್ 2 and what is the difference between article 3? What does article 4 say? What is a constitutional amendment? What is an amendment? What is the difference? How do we identify what is a constitutional amendment? Simple logic, simple trick. Any bill which has a number, that is nothing but a constitutional amendment. Artha? It requires special majority. Anything which does not have a number, it is not a constitutional amendment. Meaning, requires simple majority. ಮತ್ತೆ ಕೆಲವ್ರಿಗೆ ಇನ್ನೊಂದು ಡೌಟ್ ಬರುತ್ತೆ, ಸರ್ ಅಲ್ಲಿ ಎಲ್ಲೋ ಒಂದು ಕಡೆ ಓದಿದ್ವಿ ವುಮೆನ್ ರಿಸರ್ವೇಷನ್ ಬಿಲ್ಲು 125th or 26th ಅಂತ ಇತ್ತು, ಬಟ್ ಆಮೇಲೆ ನೋಡಿದ್ರೆ 106th ಅಂತ ಬರೀತಾ ಇದ್ದಾರೆ. ಸರಿಯಾಗಿ ಬರ್ದಿಲ್ಲ ಸರ್, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಪ್ರಿಂಟಿಂಗ್ ಮಿಸ್ಟೇಕ್ ಏನಿಲ್ಲ, ಬಿಲ್ ಇಂಟ್ರೊಡ್ಯೂಸ್ ಆದಾಗ ಅದು 126th ಏನೋ ಅಮೆಂಡ್ಮೆಂಟ್ ಬಿಲ್, ಅದು ಪಾಸ್ ಆದಾಗ ಇಟ್ ಬಿಕೇಮ್ 106th ಅಮೆಂಡ್ಮೆಂಟ್ ಆಕ್ಟ್. ಅಂದ್ರೆ ಮೀನಿಂಗ್ ಅದರಿಂದ ಏನು ಡಿಡಕ್ಷನ್ ಮಾಡ್ಬೋದು? ವಾಟ್ ಈಸ್ ದ ಡಿಡಕ್ಷನ್ ದಟ್ ಯು ಕ್ಯಾನ್ ಮೇಕ್? ಫಸ್ಟ್ ಬೈ ಪ್ರೆಸಿಡೆಂಟ್ ಅಲ್ಲಮ್ಮ, 106th ಅಮೆಂಡ್ಮೆಂಟ್ ಬಿಲ್, ಬಟ್ ಅದು ಆಕ್ಟ್ ಆದಾಗ 106th ಅಮೆಂಡ್ಮೆಂಟ್ ಆಕ್ಟ್ ಇದರಿಂದ. ಸೊ ಎಲ್ಲ ಬಿಲ್ಲು ಪಾಸ್ ಆಗಿರಲ್ಲ. ದೇರ್ ಆರ್ ಸಮ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ವುಡ್ ಹ್ಯಾವ್ ಫೇಲ್ಡ್. ಎನಿವೆ, ಅಂಡರ್ಸ್ಟುಡ್ ವಾಟ್ ಇಸ್ ಆರ್ಟಿಕಲ್ 1, ಆರ್ಟಿಕಲ್ 2. ಸೊ ವಾಟ್ ಇಸ್ ದ ಡಿಡಕ್ಷನ್ ಯು ಕ್ಯಾನ್ ಮೇಕ್? 106, 126 till 106 ಅಂದ್ರೆ ಆಲ್ ಬಿಲ್ಸ್ ಮೈಟ್ ನಾಟ್ ಹ್ಯಾವ್ ಬಿಕಮ್ ಎನ್ ಆಕ್ಟ್.